ನನ್ನ ಹೆಸರು ಸ್ಪಂದನ. ನಾನು ನೋಡಲು ತುಂಬಾ ಸುಂದರವಾಗಿದ್ದೆ. ಮದುವೆಗೂ ಮುಂಚೆ ನನ್ನನ್ನು ನೋಡಲು ಪ್ರತಿದಿನ ಸಂಬಂಧಗಳು ಬರುತ್ತಿದ್ದವು. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ದೆ. ನಾನು ಡಾಕ್ಟರ್ ಆಗಬೇಕು, ಅದರಲ್ಲಿ ಒಳ್ಳೆಯ ಕೀರ್ತಿ ಸಂಪಾದಿಸಬೇಕು ಎನ್ನುವ ಆಸೆ ನನ್ನ ತಂದೆಯದ್ದಾಗಿತ್ತು. ಆದರೆ ಪ್ರತಿದಿನ ಒಳ್ಳೆಯ ಸಂಬಂಧಗಳು ಬಂದು ಹೋಗುತ್ತಿವೆ. ನೀನು ಓದುವುದನ್ನು ಬಿಟ್ಟು ಮದುವೆಯಾಗು ಎಂದು ನನ್ನ ತಾಯಿ ಹೇಳುತ್ತಿದ್ದರು. ಆಗ ನಾನು ಅಮ್ಮನಿಗೆ, ಅಮ್ಮ, ನಾನು ಡಾಕ್ಟರ್ ಓದಬೇಕು, ಅದಾದ್ಮೇಲೆ ಮದುವೆ ಅಂತ ಹೇಳಿದೆ. ಆಗ ಅಮ್ಮ ಕೋಪಗೊಂಡು, ನೀನು ಮೊದಲು ಮದುವೆ ಆಗು, ಆಮೇಲೆ ಡಾಕ್ಟರ್ ಆಗು ಅಂತ ಹೇಳಿದ್ರು. ಆದರೆ ಅಪ್ಪ ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಆಗ ಅಮ್ಮ ಒಬ್ಬ ಬಾಬಾರ ಬಳಿ ಹೋಗಿ, ನನ್ನ ಮಗಳು ಮದುವೆಗೆ ಒಪ್ಪುತ್ತಿಲ್ಲ, ಅವಳು ಡಾಕ್ಟರ್ ಮಾಡಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾಳೆ. ಆದರೆ ಈಗ ಅವಳಿಗೆ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತಿವೆ. ಇದಕ್ಕೆ ನನ್ನ ಗಂಡನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಅವರಿಬ್ಬರು ಒಪ್ಪಿಕೊಳ್ಳುವಂಥ ಯಾವುದಾದ್ರೂ ಒಂದು ತಾಯ್ತವನ್ನು ನನಗೆ ಕೊಡಿ ಅಂತ ಕೇಳಿದ್ರು. ಆಗ ಆ ಬಾಬಾ ಅಮ್ಮನ ಬಳಿ 2,000 ರೂಪಾಯಿಯನ್ನು ತೆಗೆದುಕೊಂಡು ಒಂದು ಮಂತ್ರವನ್ನು ಮಂತ್ರಿಸಿಕೊಟ್ಟರು. ಇದನ್ನು ತೆಗೆದುಕೋ, ಇದನ್ನು ನಿನ್ನ ಗಂಡನ ಕೈಗೆ ಕಟ್ಟು, ನಿನ್ನ ಗಂಡ ತಕ್ಷಣ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಅಂತ ಹೇಳಿದ್ರು. ಅದರಂತೆ ಅಮ್ಮ ಮನೆಗೆ ಬಂದು ಆ ತಾಯ್ತವನ್ನು ಕಟ್ಟಿದ್ರು. ನನ್ನ ತಂದೆಯ ಗೆಳೆಯರೊಬ್ಬರು ನಮ್ಮ ಸಂಬಂಧವನ್ನು ಕೇಳಿಕೊಂಡು ಬಂದಿದ್ದರು. ಅವರು ಹೇಳಿದ್ರು, ನಿನ್ನ ಮಗಳು ಮದುವೆ ಆದ್ಮೇಲೂ ಡಾಕ್ಟರ್ ಓದಬಹುದು ಅಂತ ಹೇಳಿದ್ರು. ಇದನ್ನು ಕೇಳಿದ ನನ್ನ ತಂದೆ ನನ್ನನ್ನು ಒಪ್ಪಿಸಿ ಮದುವೆಗೆ ಒಪ್ಪಿಗೆ ಕೊಟ್ರು. ನಂತರ 2 ಮನೆಯ ಕಡೆ ಅವರು ಒಪ್ಪಿ ಮದುವೆಯೂ ಆಯ್ತು. ನಾನು ನನ್ನ ಅತ್ತೆ ಮನೆಗೆ ಬಂದೆ. ನನ್ನ ಅತ್ತೆಯವರು ತುಂಬಾ ಶ್ರೀಮಂತರಾಗಿದ್ರು. ನಾನವರ ಮನೆ ಮತ್ತೆ ಅವರ ಶ್ರೀಮಂತಿಕೆಯನ್ನು ನೋಡಿ ಬೆರಗಾದೆ. ನಮ್ಮಿಬ್ಬರಿಗೆ ಪ್ರತ್ಯೇಕ ಮನೆಯನ್ನು ನೀಡಿದ್ರು. ನನ್ನ ಗಂಡ ರಮೇಶ್ ನನಗೆ ಆ ಮನೆಯಲ್ಲಿ ಆಳುಗಳನ್ನು ನನ್ನ ಸೇವೆ ಮಾಡಲು ನೇಮಿಸಿದ್ರು. ರಮೇಶ್ ತಂದೆಯ ಎಲ್ಲಾ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು. ಅವರು ಬೆಳಗ್ಗೆಯಿಂದ ಸಂಜೆಯವರೆಗೂ ತುಂಬಾ ಬ್ಯುಸಿ ಆಗಿರ್ತಿದ್ರು. ಆದ್ದರಿಂದ ನನ್ನ ಎಲ್ಲಾ ಸೇವೆಗಾಗಿ ಕೆಲಸದಾಳುಗಳನ್ನು ನೇಮಿಸಿದ್ದರು. ಅಲ್ಲಿ ಕೆಲಸದವಳು ನನ್ನ ಎಲ್ಲಾ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಅವಳು ಪ್ರಾಮಾಣಿಕಳಾಗಿರ್ಲಿಲ್ಲ. ಅವರಲ್ಲಿ ಇನ್ನೊಬ್ಬ ಕೆಲಸದವನು ನಿಧಾನವಾಗಿ ನನ್ನ ಹತ್ತಿರ ಬರಲು ಶುರು ಮಾಡಿದ. ಅವನು ಹೇಳಿದ, ನಾನಿವರ ಮನೆಯಲ್ಲಿ ಅನೇಕ ವರ್ಷಗಳಿಂದ ಕೆಲಸಗಳನ್ನು ಮಾಡ್ತಿದ್ದೇನೆ. ಈ ಕುಟುಂಬದ ಸದಸ್ಯರೆಲ್ಲರೂ ನನ್ನನ್ನು ಈ ಮನೆಯೊಬ್ಬ ಸದಸ್ಯ ಅಂತ ನೋಡಿಕೊಳ್ಳುತ್ತಾರೆ ಎಂದನು. ಅವನ ಮಾತುಗಳನ್ನು ಕೇಳಿ ನಾನವನಿಗೆ ವಿಶೇಷ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನಿಸಿದೆ. ಅದರಂತೆ ನಡೆದುಕೊಂಡೆ. ಒಂದು ದಿನ ಅವನು ನನ್ನ ಕೋಣೆಗೆ ಬಂದ. ನಾನಿನ್ನೂ ಮಲಗಿದ್ದೆ. ಸುಸ್ತಾಗಿದ್ದ ನನ್ನನ್ನು ಕಂಡಾಗ, ನೀವು ಮಲಗಿ ಅಮ್ಮ ಅವ್ರೆ, ತುಂಬಾ ಸುಸ್ತಾಗಿರುವಂತೆ ಕಾಣ್ತಿದ್ದೀರಾ ಅಂತ ಹೇಳಿದ. ಮತ್ತೆ ನಿಮ್ಮ ಅಭ್ಯಂತರವೇನು ಇಲ್ದಿದ್ರೆ ನಾನು ನಿಮ್ಮ ಕಾಲುಗಳನ್ನು ಒತ್ತುತ್ತೇನೆ ಅಂತ ಕೇಳಿದ. ಇದನ್ನು ಕೇಳಿದ ನಾನು ಭಯಭೀತಳಾದೆ. ನನಗೆ ಇನ್ನೂ ಚಿಕ್ಕ ವಯಸ್ಸು. ನೋಡಲು ನಾನು ತುಂಬಾ ಸುಂದರಿಯಾಗಿದ್ದೆ. ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾವ ಗಂಡಸರು ನನ್ನನ್ನು ಮುಟ್ಬಾರ್ದು. ಯಾವ ಆಳುಗಳು ನನ್ನ ಕಾಲನ್ನು ಒತ್ತಿರಲಿಲ್ಲ. ಹಾಗಾಗಿ ನಾನು ಸಾರಸಗಟವಾಗಿ ಬೇಡವೆಂದು ಕೋಪದಿಂದ ನಿರಾಕರಿಸಿದೆ. ಮತ್ತೆ ಅವನಿಗೆ ಹೇಳಿದೆ, ಯಾವುದೇ ಅಪರಿಚಿತರು ನನ್ನನ್ನು ಮುಟ್ಟೋದು ನನಗೆ ಇಷ್ಟ ಆಗೋದಿಲ್ಲ. ಇದನ್ನು ಕೇಳಿದ ಅವನು ಮೌನವಾಗಿ ನನ್ನ ಕೋಣೆಯಿಂದ ಹೊರ ಹೋದನು. ಆಗ ನಾನವನಿಗೆ ತುಂಬಾ ಕಠೋರವಾಗಿ ಮಾತನಾಡಿದೆ ಎಂದು ನನಗೆ ಅರ್ಥವಾಯಿತು. ಬಹುಶಃ ಅವನು ನನ್ನ ಅತ್ತೆಯ ಮನೆಯಲ್ಲಿ ಇದೇ ರೀತಿಯ ಕೆಲಸಗಳನ್ನು ಮಾಡಿರಬಹುದು. ಆದರೆ ನಾನವರಿಗೆ ಮುಖಕ್ಕೆ ಹೊಡೆದಂತೆ ಮಾತನಾಡುವ ಮೂಲಕ ಅವನಿಗೆ ನೋವುಂಟು ಮಾಡಿದೆ. ನೋಡೋದಕ್ಕೆ ಅವನು ತುಂಬಾ ಒಳ್ಳೆಯ ವ್ಯಕ್ತಿ ತರ ಕಾಣಿಸ್ತಾನೆ. ನಾನವನಿಗೆ ಹಾಗೆ ಬೈಬಾರ್ದಿತ್ತು ಎಂದು ನನಗೆ ಅನ್ನಿಸ್ತು. ನಾನವನ ಬಗ್ಗೆ ಯೋಚಿಸಿದಾಗ, ಈ ಕೆಲಸದವನು ತುಂಬಾ ಚಿಕ್ಕವನು, ನೋಡಲು ತುಂಬಾ ಸುಂದರವಾಗಿದ್ದಾನೆ. ಅವನಿಂದ ನನ್ನ ಕಾಲುಗಳನ್ನು ಒತ್ತಿಸಿಕೊಳ್ಬಾರ್ದು. ಬಹುಶಃ ನನ್ನ ಗಂಡನಿಗೆ ಇದು ಇಷ್ಟವಾಗದೇ ಇರಬಹುದು ಎಂದು ನನಗನ್ನಿಸ್ತು. ಮಾರನೇ ದಿನ ಮತ್ತೆ ಆ ಕೆಲಸದಾಳು ನನ್ನ ರೂಮಿಗೆ ಬಂದನು. ಮತ್ತೆ ಅವನು ನೆನ್ನೆ ಕೇಳಿದ ಪ್ರಶ್ನೆಯನ್ನು ಕೇಳಿದನು. ಆದರೆ ನಾನಿಂದು ತುಂಬಾ ಸುಸ್ತಾಗಿದ್ದೆ. ಆದ್ರಿಂದ ನಾನು ನನ್ನ ಕಾಲುಗಳನ್ನು ಹಾಸಿಗೆಯಿಂದ ಕೆಳಕ್ಕೆ ಇಳಿಸಿ ನನ್ನ ಕಾಲುಗಳನ್ನು ಒತ್ತುವಂತೆ ಹೇಳಿದೆ. ನಾನು ಹೇಳಿದ ಮಾತುಗಳನ್ನು ಕೇಳಿ ಅವನು ತುಂಬಾ ಸಂತೋಷಗೊಂಡನು. ನಂತರ ಅವನು ನನ್ನ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದ. ಅವನು ನನ್ನ ಪಾದಗಳನ್ನು ತುಂಬಾ ನಿಧಾನವಾಗಿ ಒತ್ತಿ ಮಸಾಜ್ ಮಾಡುತ್ತಿದ್ದ. ನನಗೆ ಅವನು ಮಸಾಜ್ ಮಾಡುವಾಗ ಮತ್ತೇರಿದಂತೆ ನಿದ್ದೆ ಬರಲಾರಂಭಿಸಿತು. ಇದನ್ನು ನೋಡಿ ಕೆಲಸದವನು ಹೇಳಿದ, ಅಮ್ಮವ್ರೆ, ಈಗ ನಿಮ್ಗೆ ನಿದ್ದೆ ಬರ್ತಿದೆ, ನೀವು ಹಾಯಾಗಿ ಮಲಗಿ ಎಂದು ಹೇಳಿದ. ಅದಾದ ನಂತರ ನಾನು ಎಷ್ಟು ಗಂಟೆಗಳ ಕಾಲ ಮಲಗಿದ್ದೇನೋ ನನಗೆ ಗೊತ್ತೇ ಆಗಲಿಲ್ಲ. ಕಣ್ಣು ತೆರೆದಾಗ ಆ ಕೆಲಸದವನು ಇನ್ನೂ ನನ್ನ ಪಾದಗಳನ್ನು ಒತ್ತುತ್ತಿದ್ದನು. ಇದನ್ನು ನೋಡಿ ನನಗೆ ಅವನ ಮೇಲೆ ಅನುಕಂಪ ಉಂಟಾಯಿತು. ಪಾಪ, ಎಷ್ಟು ಹೊತ್ತಿನಿಂದ ನನ್ನ ಕಾಲುಗಳನ್ನು ಒತ್ತುತ್ತಿದ್ದಾನೆ ಎಂದು ನಾನು ನನ್ನ ಪರ್ಸ್ ತೆಗೆದುಕೊಂಡು ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟೆ. ಆಗ ಅವನು, ನೀವೀಗ ನನಗೆ ಕೊಡುತ್ತಿರುವ ಸಂಬಳವೇ ನನಗೆ ಸಾಕಷ್ಟಾಗಿದೆ, ಇನ್ನು ಹೆಚ್ಚು ಕೊಟ್ಟು ನನ್ನನ್ನು ಮುಜುಗರಕ್ಕೀಡು ಮಾಡಬೇಡಿ ಅಂತ ಹೇಳಿದ. ನನಗೆ ಈಗ ಈ ಹಣ ಬೇಕಾಗಿಲ್ಲ ಎಂದನು. ಆಗ ನಾನು,
ಇಲ್ಲ, ಈ ದುಡ್ಡು ನಿನ್ನದೇ. ಯಾಕಂದ್ರೆ ನೀನು ಇಷ್ಟು ಹೊತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಅದಕ್ಕಾಗಿ ನೀನಿದನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದೆ. ಆಗ ಕೆಲಸದಾಳು ಅದನ್ನು ತೆಗೆದುಕೊಂಡು ರೂಮಿನಿಂದ ಹೊರಗೆ ಹೋದನು. ನನ್ನ ಗಂಡ ರಮೇಶ್ ಪ್ರತಿ ರಾತ್ರಿ ತಡವಾಗಿ ಬರ್ತಿದ್ರು. ಆದ್ರೆ ನನಗೆ ಇದ್ದಕ್ಕಿದ್ದಂತೆ ತುಂಬಾ ಆಯಾಸವಾಗ್ತಿತ್ತು, ನಿದ್ರೆ ಬರ್ತಿರ್ಲಿಲ್ಲ. ಹಾಗಾಗಿ ಸಂಜೆ ಮತ್ತೆ ನಾನು ಇನ್ನೊಬ್ಬ ಕೆಲಸದಾಳಿಗೆ ಹೇಳಿ ನನಗೆ ಮಸಾಜ್ ಮಾಡುತ್ತಿದ್ದ ಕೆಲಸದಾಳನ್ನು ನನ್ನ ರೂಮಿಗೆ ಕರೆಸಿಕೊಂಡೆ. ನೀವು ಎಣ್ಣೆ ಹಾಕಿ ಮಾಡುವ ಮಸಾಜಿನಿಂದ ನನಗೆ ಚೆನ್ನಾಗಿ ನಿದ್ದೆ ಬರುತ್ತದೆ. ನೀವು ನನ್ನ ಗಂಡ ಮನೆಗೆ ಬರುವವರೆಗೂ ನನಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅಂತ ಹೇಳಿದೆ. ಇದನ್ನು ಕೇಳಿದ ಕೆಲಸದಾಳು ತುಂಬಾ ಖುಷಿಪಟ್ಟ. ಹಣದ ದುರಾಸೆಯಿಂದ ನನ್ನ ಮಾತನ್ನು ಕೇಳಿ ಸಂತೋಷ ಪಡ್ತಾನೇನೋ ಮತ್ತು ಹೇಳಿದ, ನಾನು ನಿಮ್ಮ ವಿನಮ್ರ ಸೇವಕ. ನೀವು ಹೇಳಿದಂತೆ ನಾನು ಮಾಡುತ್ತೇನೆ. ನಾನು ನಿಮ್ಮ ಪಾದಗಳನ್ನು ಒತ್ತುತ್ತಲೇ ಇರುತ್ತೇನೆ. ಇದರಿಂದ ನಿಮ್ಮ ದಣಿವು ದೂರವಾಗುತ್ತದೆ ಮತ್ತು ನೀವು ಆರಾಮವಾಗಿರ್ತೀರಿ ಅಂತ ಹೇಳಿದ. ಆಗ ನಾನು, ಹೌದು, ನಿಮ್ಮ ಕೈಯಲ್ಲಿ ಯಾವುದೋ ಜಾದೂ ಇದೆ, ಅದಕ್ಕೆ ನನ್ನ ದಣಿವೆಲ್ಲ ದೂರವಾಗುತ್ತದೆ ಎಂದು ಹೇಳಿದೆ. ಒಂದು ದಿನ ಆ ಕೆಲಸದಾಳು ಹೇಳಿದ, ನಿಮ್ಮ ಅತ್ತೆ ಕೂಡ ಕೆಲವೊಮ್ಮೆ ನನ್ನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದರು ಎಂದು. ಅದನ್ನು ಕೇಳಿ ನನಗೆ ಆಘಾತವಾಯಿತು. ನನ್ನ ಅತ್ತೆ ಈ ರೀತಿ ಇರಲು ಸಾಧ್ಯವಿಲ್ಲ. ಆದರೆ ಈ ಕೆಲಸದವನು ಸುಳ್ಳು ಹೇಳುವವನಂತೆ ಕಾಣುತ್ತಿರಲಿಲ್ಲ. ಅತ್ತೆಯ ಮನೆಗೆ ಬಂದು 1 ತಿಂಗಳಾಗಿದ್ದರಿಂದ ಕೆಲಸದವನನ್ನು ನಾನು ಪರೀಕ್ಷೆ ಮಾಡಿ ನೋಡಿದ್ದೆ. ಇವನು ಸುಳ್ಳು ಹೇಳುತ್ತಿರಲಿಲ್ಲ. ನಾನು ಮೊದಲು ಈ ಮನೆಗೆ ಬಂದಾಗ ಒಬ್ಬ ಕೆಲಸದವಳು ಇದ್ದಳು. ಆದರೆ ಅವಳು ಬರೀ ಸುಳ್ಳು ಮತ್ತು ಅಪ್ರಾಮಾಣಿಕಳಾಗಿದ್ದಳು. ಅವಳ ಬಳಿ ಏನಾದ್ರೂ ಹೇಳಿದ್ರೆ ಊರಿಗೆಲ್ಲ ಸಾರಿಕೊಂಡು ಬರ್ತಿದ್ಲು. ಅದಕ್ಕಾಗಿ ಅವಳನ್ನು ನನ್ನ ಕೋಣೆಗೆ ಬರಲು ನಾನು ಬಿಡುತ್ತಿರಲಿಲ್ಲ. ಆದರೆ ಈ ಕೆಲಸದವನು ಈ ಮನೆಯ ಹಳೆಯ ಕೆಲಸದವನಾಗಿರೋದ್ರಿಂದ ನಾನಿವನನ್ನು ನಂಬಿದ್ದೇನೆ. ಇವನು ದಿನ ನನ್ನ ಕೋಣೆಗೆ ಬರುತ್ತಿರುತ್ತಾನೆ. ಆದರೆ ಅವನು ಕೆಲಸ ಮಾಡುವಾಗ ಅವನ ಕಣ್ಣುಗಳನ್ನು ಕೆಳಗಿಟ್ಟುಕೊಂಡು ನನ್ನ ಕೈ ಕಾಲು ಒತ್ತುತ್ತಿದ್ದನು. ಆದರೆ ಅವನ ಉದ್ದೇಶವು ಕೆಟ್ಟದಾಗಿರ್ತಿರ್ಲಿಲ್ಲ. ಇದು ಪ್ರತಿ ರಾತ್ರಿ ನಡೆಯುತ್ತಿತ್ತು. ಒಂದು ದಿನ ನಾನು ನನ್ನ ಗಂಡನಿಗೆ ಹೇಳಿದೆ, ನಾವು ಮದುವೆ ಆದಾಗಿನಿಂದ ಎಲ್ಲಿಯೂ ಹೊರಗೆ ಹೋಗಿಲ್ಲ ಎಂದು. ಆಗ ನನ್ನ ಗಂಡ ಹೇಳಿದ, ನಾವಿಬ್ರು ಮದುವೆ ಆದಾಗಿನಿಂದ ನೀನೆಲ್ಲಾ ಸಮಯದಲ್ಲೂ ಮಲಗಿರ್ತೀಯ. ನಾನು ರಾತ್ರಿ ಮನೆಗೆ ಬಂದಾಗ್ಲೂ ನೀನು ಗಾಢ ನಿದ್ರೆಯಲ್ಲಿರ್ತೀಯ. ಹಗಲಿನಲ್ಲಿ ನನಗೆ ಸಮಯವಿರೋದಿಲ್ಲ. ರಾತ್ರಿ ನಾನು ಮನೆಗೆ ಬರುವುದಕ್ಕೂ ಮುಂಚೆ ನೀನು ಮಲಗಿರ್ತೀಯ ಅಂತ ಹೇಳಿದ್ರು. ಆಗ ನಾನು ಮನಸ್ಸಿನಿಂದ ಯೋಚಿಸಲು ಪ್ರಾರಂಭಿಸಿದೆ. ಇದು ಆ ಕೆಲಸದವನ ಮಸಾಜಿನಿಂದ ನನಗೆ ನಿದ್ದೆ ಬೇಗ ಬರ್ತಿತ್ತು ಎಂದು ಯೋಚಿಸಿ ಅವರು ನನ್ನ ಜೊತೆ ರಾತ್ರಿ ಸಮಯ ಕಳೆಯಬೇಕೆಂದು ಬಯಸುತ್ತಿದ್ದಾರೆ. ಆದರೆ ನಾನು ದಿನ ರಾತ್ರಿ ಅವರು ಬರುವ ಮುಂಚೆಯೇ ಗಾಢ ನಿದ್ರೆಯಲ್ಲಿ ಇರ್ತಿದ್ದೆ. ಇನ್ನು ಮುಂದೆ ನನ್ನ ಗಂಡನಿಗಾಗಿ ನಾನು ರಾತ್ರಿ ಇಡೀ ಎಚ್ಚರವಾಗಿರಬೇಕು. ಇಂದು ರಾತ್ರಿ ನಾನು ಮಸಾಜ್ ಮಾಡಿಸಿಕೊಳ್ಳಬಾರದು ಎಂದುಕೊಂಡು ತೀರ್ಮಾನಿಸಿದೆ. ಆಗ ಕೆಲಸದವನು ಮಸಾಜ್ ಮಾಡಲು ಕೇಳಲು ಬಂದ. ನಾನು ನಿದ್ರೆ ಮಾಡುವುದಿಲ್ಲ ಅಂತ ನಿರಾಕರಿಸಿದೆ ಮತ್ತು ನನ್ನ ಗಂಡ ಬರುವವರೆಗೂ ನಾನಿಂದು ಎಚ್ಚರವಾಗಿರುತ್ತೇನೆ ಎಂದು ಹೇಳಿ ಅವನನ್ನು ಕಳಿಸಿದೆ. ಇಂದು ಸಂಜೆಯಾಗುತ್ತಿದ್ದಂತೆ ನಾನು ಸ್ನಾನ ಮಾಡಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಮ್ಮ ಮದುವೆಯಲ್ಲಿ ಉಟ್ಟಿದ್ದ ಸೀರೆಯನ್ನು ಉಟ್ಟುಕೊಂಡು ಒಡವೆಗಳನ್ನು ಹಾಕಿಕೊಂಡು ರೆಡಿಯಾಗಿ ನಮ್ಮ ರೂಮನ್ನು ಹೂವುಗಳಿಂದ ಮೊದಲ ರಾತ್ರಿಯಂತೆ ರೆಡಿ ಮಾಡಿ ಮದುಮಗಳಂತೆ ಹಾಸಿಗೆ ಮೇಲೆ ಗಂಡನಿಗೆ ಕಾಯುತ್ತಾ ಕುಳಿತಿದ್ದೆ. ಕೆಲಸದವನು ಮತ್ತೆ ನನ್ನ ಕೋಣೆಗೆ ಬಂದು ಅವನು ನನ್ನನ್ನು ಮಸಾಜ್ ಮಾಡಲು ಕೇಳಿದನು. ನನಗೆ ಕೋಪ ಬಂದು, ನಿನ್ಗೆ ಆಗ್ಲೇ ಹೇಳಿಲ್ವಾ ಇಂದು ನಾನು ನಿದ್ರೆ ಮಾಡೋದಿಲ್ಲ ಅಂತ, ನೀನು ಹೊರಡಿಲಿಂದ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಕೊಂಚ ಬೇಸರಗೊಂಡು ಕೆಲಸದವನು ವಾಪಸ್ ಹೋದ. ಇತ್ತ ನನ್ನ ಗಂಡ ರಾತ್ರಿ 11 ಗಂಟೆಯಾದರೂ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಕೆಲಸದವನು ನನ್ನ ಕೋಣೆಗೆ ಬಂದನು ಮತ್ತು ಈ ಬಾರಿ ಅವನ ಕೈಯಲ್ಲಿ ಹಾಲಿನ ಲೋಟವಿತ್ತು. ನಾನಿನ್ನೂ ಊಟ ಮಾಡಿರಲಿಲ್ಲ. ಅದಕ್ಕಾಗಿ ಅವನು ತಂದುಕೊಟ್ಟ. ಹಾಲು ಕುಡಿದು ಗಂಡನಿಗಾಗಿ ಕಾಯತೊಡಗಿದೆ. ಆದರೆ ನನಗೆ ಹಾಲು ಕುಡಿದ ತಕ್ಷಣ ನಿದ್ದೆ ಬಂದು ಮಲಗಿದೆ. ನಾನು ಬೆಳಗ್ಗೆದ್ದಾಗ ಕೆಲಸದವನು ನನ್ನ ಕೋಣೆಗೆ ಬಂದು, ಅಮ್ಮವ್ರೆ, ನಾನು ನಿಮಗೆ ತಿಂಡಿ ತರುತ್ತೇನೆ ಎಂದು ಹೇಳಿದ. ನಾನು ತಕ್ಷಣ ಎದ್ದವಳೆ ಪಕ್ಕದಲ್ಲಿ ಹಾಸಿಗೆಯನ್ನು ನೋಡಿದೆ. ಅಲ್ಲಿ ನನ್ನ ಗಂಡ ಇರಲಿಲ್ಲ. ಇದನ್ನು ನೋಡಿದ ಕೆಲಸದವನು, ಯಜಮಾನ್ರಿಗೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ತಿಂಡಿ ತಿಂದು ಹೊರಟು ಹೋದ್ರು ಎಂದನು. ಇದನ್ನು ಕೇಳಿದ ನಂತರ ನನ್ನ ಮನಸ್ಸು ಒಡೆದಂತಾಯಿತು. ನಾನಿಡೀ ರಾತ್ರಿ ಅವರಿಗಾಗಿ ಕಾಯುತ್ತಿದ್ದೆ. ಆದರೆ ಯಾವಾಗ ಮಲಗಿದೆನೋ ಗೊತ್ತೇ ಆಗಲಿಲ್ಲ. ಅವರಾಗಲೇ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ತಿಂದು ಆಫೀಸ್ಗೆ ಹೊರಟು ಹೋಗಿದ್ದರು. ನಾನು ಕೆಲಸದವನಿಗೆ ಚಹಾ ತರಲು ಹೇಳಿದೆ. ಅವನು ಚಹಾ ತರಲು ಹೋದ. ನಂತರ ನಾನು ನನ್ನ ದೇಹವನ್ನು ನೋಡಿದೆ ಮತ್ತು ಆಘಾತಕ್ಕೊಳಗಾದೆ. ಯಾಕಂದರೆ ರಾತ್ರಿ ಮಲಗುವಾಗ ನಾನು ವಧುವಿನ ಬಟ್ಟೆ ಒಡವೆಗಳನ್ನು ಧರಿಸಿದ್ದೆ. ಆದರೆ ಈಗ ನನ್ನ ಮೈ ಮೇಲೆ ಬೇರೆ ಬಟ್ಟೆಗಳಿದ್ದವು. ತಕ್ಷಣ ನನ್ನ ತಲೆ ಭಾರವಾಗತೊಡಗಿತು. ಆ ರಾತ್ರಿ ನನಗೆ ಏನಾಯಿತು ಮತ್ತು ನನ್ನ ಕೋಣೆಯಲ್ಲಿ ಯಾರಿದ್ದಾರೆ ಎಂದು ಯೋಚಿಸುವಾಗ ನನಗೆ ತಲೆ ತಿರುಗುವಿಕೆ ಪ್ರಾರಂಭವಾಯಿತು. ಆದರೆ ನನಗೆ ರಾತ್ರಿಯ ಘಟನೆ ಏನೂ ನೆನಪಿರಲಿಲ್ಲ. ನನ್ನ ಹೃದಯವು ಗಾಬರಿಯಿಂದ ಬಡಿದುಕೊಳ್ಳುತ್ತಿತ್ತು ಮತ್ತು ನಾನು ನನ್ನ ತಲೆಯನ್ನು ಹಿಡಿದುಕೊಂಡು ಕುಳಿತೆ. ನನ್ನ ಇಡೀ ದೇಹವು ಬಾರದಂತಾಗಿ ಬಾಧಿಸುತ್ತಿತ್ತು. ಆಗ ಕೆಲಸದವನು ಚಹಾವನ್ನು ತಂದಾಗ
ನಾನವನಿಗೆ ನನ್ನ ಕಾಲುಗಳನ್ನು ಒತ್ತುವಂತೆ ಕೇಳಿದೆ. ಅವನು ಹಾಸಿಗೆಯ ಬಳಿಗೆ ಬಂದು ನನ್ನ ಎರಡೂ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದನು. ನಾನು ತುಂಬಾ ಹೊತ್ತು ಹಾಸಿಗೆಯ ಮೇಲೆ ನಿದ್ದೆಗೆ ಜಾರಿದೆ. ಆ ದಿನ ನನ್ನ ಗಂಡ ಇದ್ದಕ್ಕಿದ್ದಂತೆ ಮನೆಗೆ ಬಂದನು. ನಾನವರನ್ನು ನೋಡಿ ನಾನವರ ಮೇಲೆ ಕೂಗಾಡಿದೆ. ನಿನ್ಗೋಸ್ಕರ ಮದುಮಗಳಾಗಿ ರಾತ್ರಿ ಜಾಗರಣೆ ಮಾಡುತ್ತಾ ಕಾದು ಕುಳಿತಿದ್ದೆ, ಆದ್ರೆ ನೀನು ಬರಲಿಲ್ಲ ಎಂದು ಕೋಪದಲ್ಲಿ ಹೇಳಿದೆ. ಇದನ್ನು ಕೇಳಿದ ನನ್ನ ಗಂಡ ಹೇಳಿದ್ರು, ನಾನು ರಾತ್ರಿ ಕೋಣೆಗೆ ಬಂದಾಗ ನೀನು ಅದಾಗಲೇ ಗಾಢ ನಿದ್ರೆಯಲ್ಲಿದ್ದೆ, ಆದ್ರಿಂದ ನಾನು ನಿನ್ನನ್ನು ಎಬ್ಬಿಸಲಿಲ್ಲ. ಇದನ್ನು ಕೇಳಿ ನನಗೆ ಆಘಾತವಾಯಿತು. ಆಗ ಇದು ಯೋಚನೆಗೆ ಬಂದಿತು, ಇವರು ನನ್ನನ್ನು ಎಬ್ಬಿಸಲಿಲ್ಲ ಅಂದ್ರೆ ನನ್ನ ಬಟ್ಟೆಯನ್ನು ಬದಲಾಯಿಸಿದವರು ಯಾರು? ಹಾಗಿದ್ರೆ ನಾನು ರಾತ್ರಿಯೆಲ್ಲ ಸಂಪೂರ್ಣ ನಿದ್ರೆಯಲ್ಲಿದ್ದರೂ ನನ್ನ ದೇಹವು ಯಾಕೆ ನೋಯುತ್ತಿದೆ? ನಾನಾಗ ಗೊಂದಲಕ್ಕೊಳಗಾದೆ. ಆಗ ನನ್ನ ಗಂಡ ಹೇಳಿದ್ರು, ಸರಿ, ನಿನ್ನ ಮನಸ್ಥಿತಿಯನ್ನು ಹಾಳು ಮಾಡುವ ಉದ್ದೇಶ ನನಗಿಲ್ಲ. ನಾನಿಂದು ರಾತ್ರಿ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಬೇಕು, ಹಾಗಾಗಿ ನಾನು ರಾತ್ರಿ ತಡವಾಗಿ ಬರುತ್ತೇನೆ ಎಂದರು. ನಾನು ಆ ಮಾತುಗಳನ್ನು ಕೇಳಿ ಕೋಪದಿಂದ ರೂಮಿನ ಬಾಗಿಲನ್ನು ಜೋರಾಗಿ ಹಾಕಿದೆ. ಆಗ ಅವರು, ಆದರೆ ಈಗ ನನ್ನ ಬಳಿ 3-4 ಗಂಟೆಗಳ ಸಮಯವಿದೆ, ನೀನು ಇಷ್ಟಪಡೋದಾದ್ರೆ ನಾವೆಲ್ಲಾದ್ರೂ ಹೊರಗೆ ಹೋಗ್ಬೋದು ಎಂದರು. ಇದನ್ನು ಕೇಳಿದ ನನ್ನ ಮೂಡ್ ತಾನಾಗಿಯೇ ಸುಧಾರಿಸಿತು ಮತ್ತು ಇಡೀ ರಾತ್ರಿ ನಡೆದ ವಿಷಯಗಳನ್ನು ಮರೆತು ಸಂತೋಷಪಟ್ಟೆ. ಮದುವೆಯ ನಂತರ ಇದೇ ಮೊದಲ ಬಾರಿಗೆ ನಾನು ನನ್ನ ಗಂಡನೊಂದಿಗೆ ಹೊರಗೆ ಹೋಗುತ್ತಿದ್ದೆ. ಅವರ ಜೊತೆ ಹೊರಗೆ ಹೋಗಲು ನಾನು ಬೇಗನೆ ರೆಡಿಯಾಗೋದಕ್ಕೆ ಪ್ರಾರಂಭಿಸಿದೆ. ನನ್ನ ಗಂಡ ಅದಾಗಲೇ ಕಾರಿನಲ್ಲಿ ಕುಳಿತು ನನಗಾಗಿ ಕಾಯುತ್ತಿದ್ದರು. ನಾನು ಬೇಗ ರೆಡಿಯಾಗಿ ಹೊರಡುತ್ತಿದ್ದೆ. ಆಗ ಕೆಲಸದವನು ನನ್ನ ಕೋಣೆಗೆ ಬಂದು, ಅಮ್ಮವ್ರೆ, ನೀವೆಲ್ಲೋ ಹೋಗ್ತಿದ್ದೀರಾ ಎಂದು ಕೇಳಿದ. ಇದನ್ನು ಕೇಳಿ ನಾನವನಿಗೆ, ಹೌದು, ಆದ್ರೆ ನೀನ್ಯಾಕೆ ಕೇಳ್ತಿದ್ಯಾ ಎಂದಾಗ ಕೆಲಸದವನು ಹೇಳಿದ, ನಾನು ನಿಮ್ಮ ಸೇವಕ, ಆದರೆ ನಾನು ನಿಮ್ಮ ಮನೆಯ ಸದಸ್ಯರಲ್ಲಿ ಒಬ್ಬನೆಂದು ನಿಮಗೆ ಒಂದು ಸಲಹೆಯನ್ನು ಹೇಳ್ತಿದ್ದೇನೆ. ನಿಮ್ಮ ದೇಹವು ದಣಿದಿರೋದ್ರಿಂದ ನೀವು ಹೊರಗೆ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿದ. ಇದನ್ನು ಕೇಳಿ ನಾನು ಕೋಪಗೊಂಡು, ನೀನು ನಮ್ಮ ಮನೆಯ ಕೆಲಸದವನು, ನೀನು ನನ್ನ ಪತಿಯಾಗಲು ಪ್ರಯತ್ನಿಸಬೇಡ ಅಂತ ಹೇಳಿದೆ. ನಾನು ನನ್ನ ಗಂಡನ ಜೊತೆ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಪರ್ಮಿಷನ್ ತೆಗೆದುಕೊಳ್ಬೇಕಾ? ನಿನ್ನ ಕೆಲಸ ಏನಿದೆಯೋ ಅದನ್ನು ನೋಡಿಕೋ ಎಂದು ಹೇಳುತ್ತಾ ನನಗೆ ಕೋಪ ಬಂದದ್ದು ತಿಳಿಯದೆ ಹೊರಗೆ ಹೋದೆ. ನನ್ನ ಗಂಡ ನನ್ನನ್ನು ಹೊರಗಡೆ ಸುತ್ತಾಡಿಸಿ ತಿನ್ನಿಸಿ ಕರೆದುಕೊಂಡು ಬಂದು ಮನೆಯ ಗೇಟ್ನಲ್ಲಿ ಇಳಿಸಿ ಮತ್ತೆ ಹೊರಗೆ ಕೆಲಸಕ್ಕೆ ಹೋದ್ರು. ನಾನು ಒಳಗೆ ಬಂದಾಗ ನನ್ನ ಇಡೀ ದೇಹವು ತುಂಬಾ ನೋಯುತ್ತಿತ್ತು. ಬಹುಶಃ ನನ್ನ ದೇಹವು ಮಸಾಜ್ಗೆ ಬಯಸಿರ್ಬೋದು. ಅದಕ್ಕೆ ರಾತ್ರಿಯಾದ ತಕ್ಷಣ ಮಸಾಜ್ ಮಾಡಿಸಿಕೊಳ್ಳೋದಕ್ಕೆ ಹಾತೊರೆಯುತ್ತಿದೆ. ನಾನು ಆ ಕೆಲಸದವನಿಗೆ ಬಹಳ ನಿಕೃಷ್ಟವಾಗಿ ಮಾತನಾಡಿದ್ದೆ. ಅದಕ್ಕೆ ನಾನು ಮನೆಗೆ ಬಂದಾಗ ಅವನು ನನ್ನ ಮುಂದೆ ಬರಲಿಲ್ಲ. ಅವನು ನನಗೆ ಇಂದು ಮಸಾಜ್ ಮಾಡಲೇ ಎಂದು ಕೇಳುವುದಕ್ಕೂ ಬರಲಿಲ್ಲ. ಆದರೆ ನನಗೆ ಅವನ ಅವಶ್ಯಕತೆ ಇತ್ತು. ಆದ್ದರಿಂದ ನಾನು ನನ್ನ ಕೆಲಸದವಳನ್ನು ಕರೆದು ಅವನನ್ನು ಕರೆಯಲು ಹೇಳಿದೆ. ಸ್ವಲ್ಪ ಸಮಯ ಕಳೆದ ನಂತರ ಕೆಲಸದವನು ನನ್ನ ಕೋಣೆಗೆ ಬಂದು ನನ್ನ ಹಾಸಿಗೆ ಮೇಲೆ ಕುಳಿತು ಮೌನವಾಗಿ ನನ್ನ ಪಾದಗಳನ್ನು ಒತ್ತಿದನು. ಇದನ್ನು ನೋಡಿ ನನಗೆ ಮುಜುಗರವಾಯಿತು. ನಾನವನಿಗೆ ತುಂಬಾ ಕೆಟ್ಟದಾಗಿ ಹೇಳಿದ್ದೇನೆ. ಆದರೆ ಅವನು ನಾನು ಹೇಳಿದ್ದಕ್ಕೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅವನು ಮೌನವಾಗಿರುವುದನ್ನು ನೋಡಿ ನಾನು ಹೇಳಿದೆ, ಆ ಸಮಯದಲ್ಲಿ ಏನಾಯ್ತು ಅಂತ ನನಗೆ ತಿಳಿಯಲಿಲ್ಲ. ಆದ್ರಿಂದ ನಾನು ನಿನಗೆ ಕ್ಷಮೆ ಕೇಳುತ್ತೇನೆ. ನಾನು ನನ್ನ ಗಂಡನೊಂದಿಗೆ ಎಲ್ಲೋ ಹೊರಗೆ ಹೋಗ್ತಿದ್ದೆ. ನೀನು ನನಗೆ ಅಡ್ಡಪಡಿಸುವುದು ನನಗೆ ಇಷ್ಟವಾಗಲಿಲ್ಲ. ಆದ್ದರಿಂದ ನಾನು ಆ ರೀತಿಯಾಗಿ ಮಾತನಾಡಬೇಕಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳಿದೆ. ಆಗ ನನ್ನ ಯೋಚನೆಗೆ ಬಂದಿದ್ದು, ನಾನವನ ಮಾಲೀಕಳಾಗಿದ್ದೆ ಮತ್ತು ಈ ಕೆಲಸಕ್ಕೆ ಅವನಿಗೆ ಹಣ ನೀಡಿದ್ದೇನೆ. ಆದರೆ ನನ್ನಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿತ್ತು. ಆದ್ದರಿಂದ ಮಾಲೀಕಳಾಗಿದ್ದರೂ ನಾನು ಕೆಲಸದವನಿಗೆ ಕ್ಷಮೆ ಯಾಚಿಸಿದೆ. ಯಾಕಂದ್ರೆ ಅವನು ನಮ್ಮ ಮನೆಯವನಂತಿದ್ದನು. ಅವನು ನಮ್ಮಂತೆ ಮನುಷ್ಯನಾಗಿದ್ದನು. ನನ್ನ ಮಾತನ್ನು ಕೇಳಿದ ಕೆಲಸದವನು ಹೇಳಿದ, ನಾನು ನಿಮ್ಮ ಸೇವಕ. ನಾನು ಈ ಕೆಲಸಕ್ಕೆ ನಿಮ್ಮಿಂದ ಸಂಬಳ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ನೀವೇನ್ ಬೇಕಾದರೂ ಹೇಳಲು ನಿಮಗೆ ಹಕ್ಕಿದೆ ಎಂದನು. ಇದನ್ನು ಕೇಳಿ ನಾನು ಸುಮ್ಮನಿದ್ದೆ. ಆದರೆ ಮುಂದೆ ಈ ರೀತಿ ಆಗಬಾರ್ದೆಂದು ಮನಸ್ಸಿನಿಂದ ನಿರ್ಧರಿಸಿದೆ. ಇಂದು ತಡರಾತ್ರಿಯವರೆಗೂ ನನಗೆ ಮಸಾಜ್ ಮಾಡುತ್ತಿದ್ದ. ನಂತರ ನಾನು ನಿದ್ರೆಗೆ ಜಾರಿದೆ. ಇಂದು ರಾತ್ರಿ ಕೂಡ ನನ್ನ ಗಂಡ ಮನೆಗೆ ಬಂದಿದ್ದು ನನಗೆ ತಿಳಿದಿರಲಿಲ್ಲ. ಬೆಳಗ್ಗೆದ್ದಾಗ ನನ್ನ ಗಂಡ ಸ್ನಾನ ಮುಗಿಸಿ ಹೊರ ಹೋಗಲು ತಯಾರಾಗುತ್ತಿದ್ದರು. ನಾನು ಆಶ್ಚರ್ಯದಿಂದ ಅವರತ್ತ ನೋಡತೊಡಗಿದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಏನಾಗ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲವಲ್ಲ. ಕೆಲಸದವನು ಮಾಡಿದ್ದ ಮಸಾಜ್ ನನ್ನನ್ನು ತುಂಬಾ ಗಾಢವಾದ ನಿದ್ರೆಗೆ ಕರೆದುಕೊಂಡು ಹೋಗಿದೆ. ಅವರು ಬಂದಾಗ ನನಗೆ ಪ್ರಜ್ಞೆ ಇರಲಿಲ್ವೇನೋ. ನನ್ನ ಗಂಡ ಕೋಣೆಗೆ ಯಾವಾಗ ಬರ್ತಾರೆ ಎಂದೇ ನನಗೆ ತಿಳಿಯುತ್ತಿರಲಿಲ್ಲ. ಪ್ರತಿದಿನ ರಾತ್ರಿ ನಾನು ಹೀಗೆ ನಡೆದುಕೊಳ್ಳುತ್ತಿದ್ದೇನೆ. ಈ ಕೆಲಸದವನ ಕೈಯಲ್ಲಿ ಏನೋ ಮಾಟ ಇರಬೇಕು ಅಂತ ನಾನು ಯೋಚಿಸುತ್ತಿದ್ದೆ. ಇವತ್ತು ಬೆಳಗ್ಗೆದ್ದಾಗ ತಲೆ ತುಂಬಾ ಭಾರವಾಗಿ ನಡೆಯಲು ಸಹ ಆಗುತ್ತಿರಲಿಲ್ಲ. ಆದರೆ ನಾನಿದನ್ನು ನನ್ನ ಗಂಡನಿಗೆ ಹೇಳಲಿಲ್ಲ. ಯಾಕಂದ್ರೆ ನಾನು ಆ ಕೆಲಸದವನಿಂದ ಮಸಾಜ್ ಮಾಡಿಸಿಕೊಳ್ಳುತ್ತೇನೆ ಎಂದು ಅವರಿಗೆ ತಿಳಿದಿರಲಿಲ್ಲ.
ನಾನು ಯಾವತ್ತೂ ಈ ವಿಷಯವನ್ನು ಅವರಿಗೆ ಹೇಳಲೂ ಇಲ್ಲ. ಇಂದು ನನ್ನ ಗಂಡ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇದ್ದರು. ಮನೆ ಕೆಲಸದವನು ಎಲ್ಲಾ ಕೆಲಸವನ್ನು ಮುಗಿಸಿ ನನ್ನ ಕೋಣೆಗೆ ಬಂದು ಬಿಡುತ್ತಾನೆ ಎಂಬ ಗಾಬರಿಯಾಯಿತು. ಅವನಿಂದು ನನ್ನ ಕೋಣೆಗೆ ಬರದೇ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಯಾಕಂದ್ರೆ ಇಂದು ಅವರು ಮನೆಯಲ್ಲಿಯೇ ಇದ್ದಾರೆ. ನಾನು ಪುನಃ ನಿದ್ರೆಗೆ ಜಾರಿದ್ರೆ ಅವರು ನನ್ನ ಮೇಲೆ ಬೇಸರಗೊಳ್ಳಬಹುದು ಎಂದು. ಇಲ್ಲಿಯವರೆಗೆ ನಮ್ಮ ಮೊದಲ ರಾತ್ರಿಯೂ ಕೂಡ ನಡೆದಿರಲಿಲ್ಲ. ಕೆಲಸದವನು ಮನೆಯ ಕೆಲಸಗಳಲ್ಲಿ ನಿರತನಾಗಿದ್ದ. ಅವನು ಕೂಡ ಈ ವಿಷಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ನನ್ನ ಗಂಡ ಮನೆಯಿಂದ ಹೊರಗೆ ಹೋದಾಗ ನಾನು ಕೆಲಸದವನನ್ನು ಕರೆದು ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ. ಆದರೆ ಒಂದು ದಿನ ನನ್ನ ಪತಿ ಇದ್ದಕ್ಕಿದ್ದಂತೆ ಮನೆಗೆ ಬಂದರು ಮತ್ತು ನಾನು ಕೋಣೆಯಲ್ಲಿದ್ದೆ. ನನ್ನ ಪತಿ ಇದ್ದಕ್ಕಿದ್ದಂತೆ ಮನೆಗೆ ಬಂದದ್ದನ್ನು ಕಂಡು ನನಗೆ ಸ್ವಲ್ಪ ಭಯವಾಯಿತು. ಯಾಕಂದ್ರೆ ಕೆಲಸದವನಿಗೆ ಕಾಲು ಒತ್ತಲು ನನ್ನ ರೂಮಿಗೆ ಬರುವುದಕ್ಕೆ ಹೇಳಿದ್ದೆ. ಇವನೆಲ್ಲಿ ಈಗ ಬಂದು ಬಿಡುತ್ತಾನೆ ಎಂದು ನನಗೆ ಭಯವಾಯಿತು. ಆದರೆ ಕೆಲಸದವನು ತುಂಬಾ ಬುದ್ಧಿವಂತನಾಗಿದ್ದ. ಅವನು ನನ್ನ ಗಂಡ ಬಂದಿರುವುದನ್ನು ಗಮನಿಸಿ ನನಗೆ ಕಾಲೊತ್ತಲು ಬರಲಿಲ್ಲ. ಆದರೆ ನನಗೆ ಯಾಕೆ ಹೀಗೆ ಆಗ್ತಿತ್ತು ನನಗೆ ತಿಳಿಯುತ್ತಿರಲಿಲ್ಲ. ನಾನು ದಿನ ಅವನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ. ಒಂದು ದಿನವೇನಾದರೂ ನಾನವನ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳಲಿಲ್ಲವಾದ್ರೆ ಮೈ ಕೈ ಎಲ್ಲ ತುಂಬ ನೋಯುತ್ತಿತ್ತು. ನಿದ್ದೆ ಕೂಡ ಬರುತ್ತಿರಲಿಲ್ಲ. ಬೆಳಗ್ಗೆದ್ದ ತಕ್ಷಣ ತಲೆ ತುಂಬ ಭಾರವಾಗುತ್ತಿತ್ತು. ಮಸಾಜ್ ಬೇಕೇ ಬೇಕು ಎನ್ನುವಷ್ಟು ಮನಸ್ಸು ಹಠ ಮಾಡ್ತಿತ್ತು. ಅಂದರೆ ಆ ಕೆಲಸದವನು ಏನು ಮೋಡಿ ಮಾಡುತ್ತಿದ್ದಾನೆ ಗೊತ್ತಿಲ್ಲ. ಪ್ರತಿದಿನ ನಾನವನನ್ನು ಕರೆಯುವಂತೆ ಅವನ ಮೋಡಿ ನನ್ನ ಮೇಲೆ ಪ್ರಭಾವ ಬೀರಿತು. ಆದರೆ ನಾನು ಪ್ರತಿದಿನ ಬೆಳಗ್ಗೆ ಕಣ್ಣು ತೆರೆದು ನೋಡಿದಾಗ ನನ್ನ ಬಟ್ಟೆ ಬದಲಾಗಿರುತ್ತಿದ್ದವು. ನಾನು ಯೋಚನೆ ಮಾಡಿದೆ, ನನ್ನ ಗಂಡನೇ ಈ ರೀತಿ ಮಾಡುತ್ತಿದ್ದಾನ, ಆದರೆ ನನ್ನ ಬಳಿ ಏನೂ ಹೇಳುತ್ತಿಲ್ಲ ಎಂದು ತಿಳಿದುಕೊಂಡು ಕನ್ನಡಿಯ ಮುಂದೆ ಹೋಗಿ ನನ್ನ ಮುಖ ನೋಡಿದಾಗ ಮುಖದಲ್ಲೆಲ್ಲ ಕೆಂಪು ಗುರುತುಗಳು ಇದ್ದದ್ದು ಕಂಡು ಬೆಚ್ಚಿ ಬಿದ್ದೆ. ಇದ್ಯಾವ ರೀತಿಯ ಗುರುತು? ಆ ಗುರುತನ್ನು ಅಳಿಸಬೇಕು ಅಂತ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಉಜ್ಜಿದೆ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಮಾರನೇ ದಿನದೊಳಗೆ ಆ ಗುರುತು ಕಣ್ಮರೆಯಾಗುವ ಬದಲು ಮೈಯೆಲ್ಲ ಹರಡಿಕೊಂಡಿದ್ದನ್ನು ನೋಡಿದೆ. ಆಗ ನನಗೆ ಭಯವಾಯಿತು. ಆಗ ಇದ್ದಕ್ಕಿದ್ದಂತೆ ಕೆಲಸದವನು ನನ್ನ ಕೋಣೆಗೆ ಬಂದು ಮಸಾಜ್ ಮಾಡಲು ಕೇಳಿದ. ನಾನೊಂದು ವೇಳೆ ಇವನು ಹಾಕುವ ಎಣ್ಣೆಯಿಂದ ಗುರುತುಗಳು ಮಾಯವಾಗಬಹುದು ಎಂದು ಅವನಿಗೆ ನನ್ನ ಕಾಲನ್ನು ಒತ್ತಲು ಹೇಳಿದೆ. ನನ್ನ ಕಾಲುಗಳನ್ನು ಒತ್ತುವಾಗ ಆ ಗುರುತಿನ ಬಗ್ಗೆ ಏನನ್ನಾದರೂ ಕೇಳುತ್ತಾನೆ ಅಂದುಕೊಂಡೆ. ಆದರೆ ಅವನು ಏನೂ ಕೇಳಲಿಲ್ಲ. ಈಗ ನಾನು ತುಂಬಾ ಹೆದರಿಕೊಂಡಿದ್ದೆ. ಒಂದು ವೇಳೆ ನನ್ನ ಗಂಡ ಈ ಗುರುತಿನ ಬಗ್ಗೆ ಕೇಳಿದ್ರೆ ನಾನೇನು ಉತ್ತರ ಕೊಡುವುದು ಎಂದು ಯೋಚಿಸುತ್ತಿದ್ದೆ. ಇದರ ನಡುವೆ ತುಂಬಾ ಆಯಾಸಗೊಂಡಿದ್ದೆ. ಆದ್ದರಿಂದ ನಾನು ನನ್ನ ಪಾದಗಳನ್ನು ದಿಂಬಿನ ಮೇಲೆ ಇರಿಸಿದೆ. ಕೆಲಸದವನು ಬಂದು ನನಗೆ ಮಸಾಜ್ ಮಾಡಲು ಪ್ರಾರಂಭಿಸಿದ. ನಿದ್ರೆಯಿಂದ ನನ್ನ ಕಣ್ಣುಗಳು ಮುಚ್ಚುವ ಹಂತದಲ್ಲಿದ್ದವು. ಆಗ ಕೆಲಸದವನು ನನ್ನ ಹತ್ತಿರ ಬಂದು ಯಾವುದೋ ವಿಷಯವನ್ನು ಹೇಳಿದ. ಅದನ್ನು ಕೇಳಿ ನಾನು ದಂಗಾಗಿ ಹೋದೆ. ಅವನು ಹೇಳಿದ, ನೀನು ತುಂಬಾ ಚೆನ್ನಾಗಿ ಕಾಣುತ್ತೀಯ, ನೀನಂದ್ರೆ ನನಗೆ ಇಷ್ಟ ಎಂದು. ಆದರೆ ನನ್ನ ಕಣ್ಣುಗಳು ತುಂಬಾ ಭಾರವಾಗುತ್ತಿದ್ದವು. ಅವನು ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ. ನಂತರ ನಾನು ಗಾಢ ನಿದ್ರೆಗೆ ಜಾರಿದೆ. ಬೆಳಗ್ಗೆ ಕಣ್ಣು ತೆರೆದಾಗ ನನ್ನ ಗಂಡ ಹಾಸಿಗೆಯಲ್ಲಿ ಮಲಗಿದ್ದರು. ನನ್ನ ತಲೆ ಭಾರವಾಗುತ್ತಿತ್ತು ಮತ್ತು ದೇಹವು ನೋಯುತ್ತಿತ್ತು. ನಾನವರ ಬಳಿ ನಿಧಾನವಾಗಿ ನನ್ನ ಎಲ್ಲಾ ವಿಷಯವನ್ನು ಹೇಳಿದೆ. ನಂತರ ಈ ಗುರುತುಗಳ ಬಗ್ಗೆಯೂ ನಾನವರಿಗೆ ತಿಳಿಸಿದೆ. ಇದೀಗ ನನ್ನ ದೇಹದ ತುಂಬೆಲ್ಲ ಹರಡುತ್ತಿದೆ ಎಂದು ಹೇಳಿ ನನ್ನ ದೇಹದಿಂದ ಬಟ್ಟೆಯನ್ನು ತೆಗೆದು ತೋರಿಸಿದಾಗ ಅವರದನ್ನು ನೋಡಿ ಹೌಹಾರಿದರು. ಅವನು ನನ್ನಿಂದ ದೂರ ಹೋಗಿ ನಿಂತುಕೊಂಡ ಮತ್ತು ನೀನು ನನಗೆ ಮೋಸ ಮಾಡಿದ್ಯಾ, ನನಗೆ ನೀನು ವಿಶ್ವಾಸ ದ್ರೋಹ ಬಗೆದಿದ್ಯಾ, ನಿನ್ಗೆ ಆ ಕೆಲಸದವನೊಂದಿಗೆ ಏನು ಸಂಬಂಧವಿದೆ? ಇದು ರೋಗವಲ್ಲ, ಇದು ನಿಮ್ಮ ಅಪರಾಧದ ರೋಗ ಲಕ್ಷಣಗಳು. ನೀನು ಇನ್ನೊಬ್ಬ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ಯಾ. ನಾನು ಕೆಲಸದಲ್ಲಿ ನಿರತನಾಗಿದ್ದೆ, ಆದರೆ ಇಲ್ಲಿ ನೀನು ಇಂತಹ ನೀಚ ಕೆಲಸಕ್ಕೆ ಹೆಜ್ಜೆ ಇಡುವಾಗ ನಾನಿನ್ನು ಸತ್ತಿಲ್ಲ ಅಂತ ನೆನಪಿಗೆ ಬರಲಿಲ್ವಾ ಎಂದು ಇದಕ್ಕೆ ನೀನು ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎಂದರು. ಇದನ್ನು ಕೇಳಿ ನನ್ನ ಬದುಕು ಅಲ್ಲೋಲ ಕಲ್ಲೋಲವೆನಿಸಿತು. ನೀವು ನನ್ನ ಬಗ್ಗೆ ಈ ರೀತಿ ಮಾತನಾಡುತ್ತಿದ್ದೀರಾ? ನಾನೆಂದಿಗೂ ಇಂಥ ನೀಚ ಕೆಲಸಕ್ಕೆ ಇಳಿದಿಲ್ಲ. ನಾನೀಗಲೂ ಪವಿತ್ರವಾಗಿದ್ದೇನೆ. ಸಾಕು, ನನಗೆ ಆ ಕೆಲಸದವನ ವಿಷಯ ಹೇಳಿದಾಗಲೇ ಎಲ್ಲ ತಿಳಿಯಿತು. ಇಲ್ಲ, ನಾನು ನಿರಪರಾಧಿ ಎಂದಾಗ ಅವರು ನಗಲು ಪ್ರಾರಂಭಿಸಿದ್ರು. ಈ ಗುರುತುಗಳು ನೀನು ಅಪರಾಧಿ ಅಂತ ತೋರಿಸುತ್ತದೆ. ನನಗೆ ಹೆಚ್ಚಿನ ಸಾಕ್ಷಿಗಳು ಬೇಕಿಲ್ಲ. ನೀನು ನನ್ನ ಮನೆಯಿಂದ ಹೊರಟು ಹೋಗು. ನಾನು ನಿಮ್ಮ ತವರು ಮನೆಗೆ ವಿಚ್ಛೇದನ ಪತ್ರಗಳನ್ನು ಕಳುಹಿಸುತ್ತೇನೆ ಎಂದು ಅವರು ನನ್ನನ್ನು ಹೊರಹಾಕಿದರು. ನಾನು ಅಳುತ್ತಾ ನನ್ನ ತವರು ಮನೆಗೆ ಬಂದೆ. ನಾನು ಅಪರಾಧಿ ಅಲ್ಲ ಅಂತ ನನ್ನ ತಂದೆ ತಾಯಿಗೆ ಮನವರಿಕೆ ಮಾಡಿದೆ. ಆಗ ನನ್ನ ತಂದೆ ತಾಯಿ ಅಳಿಯಂದಿರ ಹತ್ತಿರ ನಾವು ಮಾತನಾಡಿ ಅವರಿಗೆ ಮನವರಿಕೆ ಮಾಡಿಸುತ್ತೇವೆ ಎಂದು ನನ್ನ ಗಂಡನ ಮನೆಗೆ ಹೊರಡುತ್ತಿದ್ರು. ಅವರು ಹೋಗುತ್ತಿರುವ ಸಮಯಕ್ಕೆ ಸರಿಯಾಗಿ ಪೋಸ್ಟ್ನಲ್ಲಿ ಒಂದು ಲೆಟರ್ ಬಂತು. ಅದನ್ನು ತೆಗೆದು ನೋಡಿದಾಗ ವಿಚ್ಛೇದನದ ಪತ್ರಗಳು ಬಂದಿದ್ದವು ಮತ್ತು ನನಗೆ ಅದನ್ನು ನೋಡಿ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅಯ್ಯೋ ದೇವ್ರೆ, ನನ್ನ ನಗುತ್ತಿರುವ ಪ್ರಪಂಚವು ನಾಶವಾಯಿತು. ಇದಕ್ಕೆ ಯಾರನ್ನು ಹೊಣೆ ಮಾಡಲಿ?
ದಿನಪೂರ್ತಿ ಅಳುತ್ತಾ ಹಾಸಿಗೆ ಹಿಡಿದು ಕುಳಿತಿದ್ದೆ. ನಾನು ಈ ಅಪವಾದವನ್ನು ಹೊತ್ತು ಬದುಕಬಾರದು ಎಂದು ನಿರ್ಧಾರ ಮಾಡಿದ್ದೆ. ಒಂದು ದಿನ ನನ್ನ ತಾಯಿ ನನ್ನ ಕೋಣೆಗೆ ಬಂದು ನಿನ್ನನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು. ಬಹುಶಃ ನನ್ನ ಪತಿ ಬಂದಿರಬಹುದೆಂದು ನಾನು ಓಡಿ ಹೋದೆ. ನಾನು ನಿರಪರಾಧಿ ಎಂದು ಅವರಿಗೆ ಅರ್ಥವಾಗಿರಬೇಕು ಅಂತ ಖುಷಿಯಲ್ಲಿ ಬಂದು ನೋಡಿದಾಗ ನನ್ನ ಗಂಡ ಅಲ್ಲಿರಲಿಲ್ಲ. ಆದರೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಅಂದರೆ ನನಗೆ ಮಸಾಜ್ ಮಾಡುತ್ತಿದ್ದ ಕೆಲಸದವನು ಬಂದಿದ್ದ. ಅವನು ಬಂದಿದ್ದಕ್ಕೆ ಕಾರಣ ಕೇಳಿದಾಗ ಅವನು ಹೇಳಿದ ನಿನ್ನ ಆ ಗುರುತುಗಳ ಬಗ್ಗೆ ನನಗೆ ಗೊತ್ತು ಎಂದ. ಇದನ್ನು ಕೇಳಿ ನನಗೆ ಗಾಬರಿಯಾಯಿತು. ಮತ್ತು ಈ ಗುರುತುಗಳು ಯಾಕೆ ಬಂದಿವೆ, ನಿನ್ಗೆ ಹೇಗೆ ಗೊತ್ತು ಎಂದು ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಎಳೆದಾಡುತ್ತಾ ಕೇಳಿದೆ. ನನಗೀಗ ಅರ್ಥವಾಗಿದೆ. ನನ್ನ ಪತಿ ನನ್ನ ವಿರುದ್ಧ ಯಾಕೆ ಇಂತಹ ಕೊಳಕು ಆರೋಪಗಳನ್ನು ಮಾಡಿದ್ದಾರೆ ಎಂದಾಗ ಅವನು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು. ನಾನು ಅವನ ಕೆನ್ನೆಗೆ ಹೊಡೆಯುತ್ತಾ ಇದು ನನ್ನ ದೇಹಕ್ಕೆ ಹೇಗೆ ಬಂದಿತ್ತು ಎಂದು ಜೋರಾಗಿ ಕಿರುಚುತ್ತಾ ಕೇಳಿದೆ. ಆಗ ಅವನು ನನ್ನ 2 ಕೈಗಳನ್ನು ಹಿಡಿದು ಹೇಳಿದ, ನನ್ನ ಹೆಸರು ವಿಕ್ರಮ್ ಮತ್ತು ನಾನು ಕನಕ ವಿಶ್ವವಿದ್ಯಾಲಯದಲ್ಲಿ ನಿಮ್ಮೊಂದಿಗೆ ಓದ್ತಿದ್ದೆ. ಆದರೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೆ ಎಂದು ಹೇಳಿದ. ನಾನು ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದೆ. ನಾವಿಬ್ರು ಡಾಕ್ಟರ್ ಆದಾಗ ನಿಮ್ಮ ಅಪ್ಪನಿಗೆ ನಮ್ಮಿಬ್ಬರನ್ನು ಮದುವೆ ಮಾಡಿಕೊಡಿ ಅಂತ ಕೇಳಿದ್ದೆ. ಆದರೆ ಒಂದು ದಿನ ನನ್ನ ಗೆಳೆಯನ ಮಾತಿನಿಂದ ನನಗೆ ಗೊತ್ತಾಯಿತು, ನಿನ್ನ ಅಮ್ಮ ನಿನ್ನನ್ನು ಬೇಗ ಮದುವೆ ಮಾಡ್ತೀನಿ ಅಂತ ಹಠ ಹಿಡಿದಿದ್ದಾರೆ ಅಂತ ಗೊತ್ತಾಯಿತು. ನಾನು ನನ್ನ ತಂದೆ ತಾಯಿಯನ್ನು ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಕಳಿಸಿದ್ದೆ. ಆಗ ನಿಮ್ಮ ತಂದೆ ಅದನ್ನು ನಿರಾಕರಿಸಿ ಮಗಳು ವೈದ್ಯಳಾದ ನಂತರವೇ ಅವಳ ಮದುವೆ ಅಂತ ಹೇಳಿದರು. ಹಾಗಾಗಿ ನಾನು ತಾಳ್ಮೆಯಿಂದ ಕಾಯುತ್ತಿದ್ದೆ ಮತ್ತು ನನ್ನ ಓದಿನ ಕಡೆ ಆಸಕ್ತಿ ತೋರಿದೆ. ಒಮ್ಮೆ ನಾನು ನನ್ನ ಸೋದರತೆಯ ಮಗಳ ಮದುವೆಗೆಂದು 1 ವಾರ ಊರಿಗೆ ಹೋಗಬೇಕಿತ್ತು. ನಾನು ಆ ಮದುವೆ ಮುಗಿಸಿ ವಾಪಸ್ ಮನೆಗೆ ಬಂದಾಗ ನನ್ನ ಸ್ನೇಹಿತ ಎಲ್ಲವನ್ನೂ ಹೇಳಿದ. ನಾನು ಮದುವೆ ಮುಗಿಸಿಕೊಂಡು ಬರುವುದರೊಳಗೆ ನಿನ್ನ ಪ್ರೀತಿಯು ಬೇರೊಬ್ಬರ ವಧುವಾಗಿ ಹಸೆಮಣೆ ಏರಿದ್ದಾಯಿತು ಎಂದು. ನಾನು ನನ್ನ ಪ್ರೀತಿಯನ್ನು ಕಳೆದುಕೊಳ್ಳಬಾರದೆಂಬ ದೃಢ ವಿಶ್ವಾಸದಿಂದ ನಾನು ನೀನು ಮದುವೆಯಾದ ಮನೆಗೆ ಕೆಲಸದವನಂತೆ ಸೇರಿಕೊಂಡೆ. ನಾನು ಯಾವಾಗಲೂ ನಿನ್ನ ಹತ್ತಿರ ಇರಲು ಬಯಸಿದ್ದೆ. ಆಗಿನಿಂದ ನಾನು ಮಸಾಜ್ ನೆಪದಲ್ಲಿ ನಿಮ್ಮ ಕೋಣೆಗೆ ಬರ್ತಿದ್ದೆ ಮತ್ತು ರಾತ್ರಿಯಲ್ಲಿ ನಾನು ನಿನಗೆ ಕೊಡುತ್ತಿದ್ದ ಹಾಲಿನಲ್ಲಿ ಕೆಲ ಮತ್ತು ಬಂದು ನಿದ್ದೆಗೆ ಜಾರುವ ಹಾಗೂ ದೇಹವನ್ನು ದಂಡಿಸುವಂಥ ಪುಡಿಯನ್ನು ಮಿಶ್ರಣ ಮಾಡ್ತಿದ್ದೆ. ಆದ್ದರಿಂದ ನೀನು ಗಾಢ ನಿದ್ದೆ ಮಾಡ್ತಿದ್ದಿ ಮತ್ತು ನಿನ್ನ ಗಂಡನ ಜೊತೆ ದಾಂಪತ್ಯ ಜೀವನ ಮುಂದುವರಿಸಲು ಸಾಧ್ಯವಾಗಬಾರ್ದು. ನೀವು ನನ್ನವರಾಗಿದ್ದರಿಂದ ನಿಮ್ಮ ಪತಿ ನಿಮ್ಮ ಹತ್ತಿರ ಬರಲು ಸಾಧ್ಯವಾಗಲಿಲ್ಲ. ನಿನ್ನನ್ನು ಬೇರೆಯವರ ಹೆಂಡತಿಯಾಗಿ ನನಗೆ ನೋಡಲಾಗಲಿಲ್ಲ. ಅದಕ್ಕೆ ನಾನು ಹೀಗೆ ಮಾಡಿದ್ದೆ ಎಂದನು. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ನಂತರ ಅವನಿಗೆ ಕೇಳಿದೆ, ನೀನೆಂದಾದರೂ ನನ್ನೊಂದಿಗೆ ಏನಾದರೂ ಕೆಟ್ಟದಾಗಿ ಮಾಡಿದ್ಯಾ ಎಂದು. ಅದಕ್ಕೆ ನನ್ನ ಗಂಡ ನನ್ನನ್ನು ಹೀಗೆ ಮಾಡಿದ್ರ ಅಂತ ಕೇಳಿದೆ. ಆಗ ಅವನು ನನ್ನ ತಲೆಯ ಮೇಲೆ ಕೈಯಿಟ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದನು, ನಿನ್ನ ದೇಹವನ್ನಲ್ಲ. ನನಗೆ ನಿನ್ನ ಅನುಮತಿ ಇಲ್ಲದೆ ನಿನ್ನೊಂದಿಗೆ ಏನನ್ನೂ ಮಾಡಲು ನನಗೆ ಇಷ್ಟ ಇಲ್ಲ. ಒಂದು ವೇಳೆ ನಾನು ಹಾಗೆ ಮಾಡಬೇಕೆಂದುಕೊಂಡಿದ್ದರೆ ಪ್ರತಿ ರಾತ್ರಿ ನೀವು ನಿದ್ದೆ ಹೊತ್ತಿನಲ್ಲಿ ಮೈಮರೆತು ಮಲಗ್ತಿದ್ರಿ. ಆಗಲೇ ನಾನು ನಿನ್ನ ಬಳಿ ಸುಖವನ್ನು ಪಡೆದು ಮನೆಯಿಂದ ಹೊರಟು ಹೋಗ್ಬೋದಿತ್ತು. ಆದರೆ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸ್ತಿದ್ದೆ. ನಿನ್ನನ್ನು ಪಡೆದುಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದೆ ಎಂದು ಹೇಳಿದ. ಇದನ್ನು ಕೇಳಿದ ನಂತರ ನಾನು ನನ್ನ ಮೈಮೇಲಿದ್ದ ಗುರುತುಗಳ ಕಡೆಗೆ ತೋರಿಸಿದೆ. ಇದನ್ನು ನೋಡಿದವನು ನಗುತ್ತಾ ಹೇಳಿದ, ನಾನು ವೈದ್ಯ. ಇದು ಕೇವಲ ಸೋಂಕು. ಆಹಾರದಲ್ಲಿ ವ್ಯತ್ಯಾಸವಾದಾಗ ಈ ರೀತಿ ಕಾಣಿಸಿಕೊಳ್ಳುತ್ತದೆ. ಹಾಗೆ ಮಾಡಿದ್ದು ಕೂಡ ನಾನು. ಯಾಕಂದ್ರೆ ಎಷ್ಟು ದಿನ ಅಂತ ನಾನು ಹೀಗೆ ನಿನ್ನ ಬಳಿ ನಡೆದುಕೊಳ್ಳಲಿ. ನಿನ್ನ ಗಂಡನಿಗೆ ನಮ್ಮಿಬ್ಬರ ಮೇಲೆ ಅನುಮಾನ ಬರಲಿ ಅಂತ ಹೀಗೆ ಮಾಡಿದೆ ಎಂದು ಹೇಳುತ್ತಾ ಅವನು ನನ್ನಲ್ಲಿ ಕ್ಷಮೆ ಕೇಳಿದ ಮತ್ತು ನಾನವನನ್ನು 1 ವರ್ಷ ಪೂರ್ತಿ ಶಿಕ್ಷಿಸಿ ನನ್ನ ಗಂಡನಿಗೆ ಈ ವಿಷಯ ತಿಳಿಸಿದೆ. ನಂತರ ಅವರು ವಿಕ್ರಮ್ ಪ್ರೀತಿಯನ್ನು ಅರಿತುಕೊಂಡು ನನ್ನನ್ನು ವಿಕ್ರಮ್ ಜೊತೆಗೆ ಮದುವೆ ಮಾಡಿಸಿದ್ರು. ನಂತರ ನಾನು ವಿಕ್ರಮ್ನನ್ನು ಕ್ಷಮಿಸಿದೆ. ಈಗ ನಾನು ವಿಕ್ರಮ್ ಜೊತೆ ಚೆನ್ನಾಗಿದ್ದೇನೆ. ಮತ್ತೆ ನಾನು ವಿಕ್ರಮ್ ಒಂದೇ ಆಸ್ಪತ್ರೆಯಲ್ಲಿ ಇಬ್ಬರು ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ.